ನೋಡಿ ನಮ್ಮ ಫ್ಯಾಕ್ಟ್ರಿಗೆ ಹಂಸಲೇಖ ಬಂದಿದ್ರು, ಇನ್ನೂ ಪ್ರೇಮಲೋಕ ಬಿಡುಗಡೆ ಆಗಿರಲಿಲ್ಲ. ಅವನ ಖಾಸಾ ಭಾವ ಶ್ರೀಕಂಠಯ್ಯ ಅಂತ ಆ ನಾಟಕಕ್ಕೆ ಲೈಟಿಂಗ್ ಮಾಡೋದಕ್ಕೆ CGK ಅವರು ಬಂದಿದ್ದರು. ಆವಾಗ ಉಮಾಶ್ರೀ ಅವರು ಕೂಡ ಬಂದಿದ್ದರು. ಟೂಲ್ ಆ್ಯಂಡ್ ಡೈ ಮೇಕಿಂಗಿಗೆ ನೀವು NGFಗೆ ಸೇರಿದ್ದು, ಅದು ನೋಡಿದ್ರೆ ಸಾಹಿತ್ಯ, ಪತ್ರಿಕೋದ್ಯಮ, ಸಿನಿಮಾ ಎಲ್ಲ ಬೇರೆ ಬೇರೆ ವಿಸ್ತಾರ ಪಡ್ಕೊಳ್ತಾ ಹೋಗಿದೆ. ನನಗನ್ಸುತ್ತೆ NGFನ ನ್ಯೂ ಗೌರ್ಮೆಂಟ್ ಎಲೆಕ್ಟ್ರಿಕ್ ಫ್ಯಾಕ್ಟ್ರಿ ಅಲ್ಲ, ನ್ಯೂ ಗೌರ್ಮೆಂಟ್ ಎಂಟರ್ಟೈನ್ಮೆಂಟ್ ಫ್ಯಾಕ್ಟ್ರಿ ಮಾಡ್ಕೊಂಡ್ಬಿಟ್ರ ನೀವು ಅಂತ. ಒಂದು ರೀತಿಯಲ್ಲಿ ಅದು ನಿಜ ಅಂತಲೇ ಹೇಳ್ಬೋದು. ಯಾಕೆಂದರೆ ಫ್ಯಾಕ್ಟ್ರಿನಲ್ಲಿ ಆರಂಭದಲ್ಲೆಲ್ಲ ಒಂದು ಬಿಗಿ ಇತ್ತು, ಭಾಳ ಬಿಗಿಯಾದ ವಾತಾವರಣ ಇತ್ತು, ಎಲ್ಲದಕ್ಕೂ ಶಿಕ್ಷೆಗಳು ಜೋರಾಗೇ ಇದ್ವು. ಆಮೇಲೆ ಹೌದೌದು ವಾರ್ನಿಂಗ್ ನೋಟಿಸು, ಸಸ್ಪೆಂಡ್ ಮಾಡೋದು, ಇನ್ನೊಂದು ಮತ್ತೊಂದು, ಅದೆಲ್ಲ ನಿಧಾನವಾಗಿ ಅದು ನಿಲ್ತಾ ಹೋಯಿತು. ಅದೇನೆಂದರೆ ನಮ್ಮ ದೇಶದ ಒಂದು ದುರ್ಗತಿ ಅದು. ನಿಮಗೆ ಎಲ್ಲಾದರೂ ಅಷ್ಟೇ ಆ ಒಂದು ಬಿಗಿ ಕಳ್ಕೊಂತು ಅಂದರೆ ಅಲ್ಲೇನಾಗುತ್ತೆ ಅಂದರೆ, ನಿಮಗೆ ಮೊದಲು ಕನ್ನಡ ಸಂಘ ಉಟ್ಕೊಂತು. ಕನ್ನಡ ಸಂಘ ಕಟ್ಟೋದು ತಪ್ಪಲ್ಲ, ಸಂಘ ಕಟ್ಟಿದ ಮೇಲೆ ಈ ಲಲಿತ ಕಲಾ ಸಂಘನೂ ಇತ್ತು ನೋಡಿ. ನಾವು ಕನ್ನಡ ಸಂಘ ಕಟ್ಟಿದ ಅಲ್ಲೊಂದು ಲೈಬ್ರರಿ ಮಾಡಿ ಅಲ್ಲಿ ಕನ್ನಡದ ಪುಸ್ತಕಗಳೆಲ್ಲ ಇಟ್ವು. NGFನಲ್ಲಿ ಬೇಕಾದಷ್ಟು ಜನ ತಮಿಳರಿದ್ದರು, ಅವರೆಲ್ಲ ಸೇರಿ ತಮಿಳು ಪುಸ್ತಕಗಳನ್ನು ಇಡಬೇಕು ಅಂತ ಹೇಳಿ ಯೂನಿಯನ್ ಮೇಲೆ ಪ್ರೆಷರ್ ತಂದು ಮ್ಯಾನೇಜ್ಮೆಂಟ್ ಅದಕ್ಕೆ ಒಪ್ಕೊಂಡು ಬಿಟ್ಟಿತ್ತು. ಆಮೇಲೆ ಅದಕ್ಕೊಂದು ಹೋರಾಟ ಮಾಡಬೇಕಾಯ್ತು ನಾವು. ಈ ಹೋರಾಟ ಮಾಡೋದು, ಪ್ರತಿಭಟನೆ ಮಾಡೋದು, ಅದರಲ್ಲಿ ಗೆಲ್ಲೋದು, ಇದೆಲ್ಲ ಏನಾಗುತ್ತೆ ಅಂದರೆ ಒಂದು ಬಲ ತಂದು ಬಿಡುತ್ತೆ ಅವರಿಗೆ. ಆಮೇಲೆ ಯಾವ್ಯಾವುದಕ್ಕೂ ಬಲ ತೋರ್ಸೋಕ್ಕೆ ಹೋಗ್ತಾರೆ. ಅಲ್ಲಿ ಏನಾಗುತ್ತೆ ಅಂದರೆ ಮ್ಯಾನೇಜ್ಮೆಂಟು ನಿಧಾನವಾಗಿ ವೀಕ್ ಆಗ್ತಾ ಹೋಗುತ್ತೆ. ಆಮೇಲೆ ಅದೇ ಸಂದರ್ಭದಲ್ಲಿ ನಿಮಗೆ ಫ್ಯಾಕ್ಟ್ರಿನಲ್ಲಿ ಕೂಡ ಈ ಭ್ರಷ್ಟಾಚಾರ ಜಾಸ್ತಿ ಆಗಿತ್ತು. ಆಂಕ್ಸಿಲರಿ ಯೂನಿಟ್ಸ್ ಅಂತ ಮಾಡಿ ಹೊರಗಡೆಯವರಿಗೆ ಆರ್ಡರ್ಸ್ ಕೊಡೋದು. ಒಳಗಡೆ NGF ನಮ್ಮ ಎಂಪ್ಲಾಯೀಸ್ಗೆ ಕೆಲಸ ಇಲ್ಲ, ಆದರೆ ಇವರು ಆಂಕ್ಸಿಲರಿ ಯೂನಿಟ್ ಅಂತ ಮಾಡಿ ರಾಮಕೃಷ್ಣ ಹೆಗಡೆ ಅವರ ಕಾಲದಲ್ಲಿ ಆ ಯೂನಿಟ್ಗಳಿಗೆಲ್ಲ ಕೆಲಸ ಕೊಡಲೇಬೇಕು. ನಮಗೆ ಕೆಲಸ ಇಲ್ಲ ಅಂದರೂ ಅವ್ರಿಗೆ ಕೆಲಸ ಕೊಡಬೇಕು. ಅದೆಲ್ಲ ಮಾಡಿದ್ದು ಕಿಕ್ ಬ್ಯಾಕ್ಗೋಸ್ಕರ. ಇದೆಲ್ಲ ಸೇರ್ಕೊಂಡು ಏನಾಯಿತು ಅಂದರೆ ಫ್ಯಾಕ್ಟ್ರಿಯ ಬಿಗಿ ವಾತಾವರಣ ಕಡಿಮೆ ಆಗ್ತಾ ಹೋಯಿತು. ಆ ಸಂದರ್ಭದಲ್ಲಿ ಸ್ವಲ್ಪ ಈ ನಾಟಕ ಇವೆಲ್ಲ ಚೆನ್ನಾಗೇ ನಡೀತಾ ಇತ್ತು ನೋಡಿ. ನಮ್ಮ ಫ್ಯಾಕ್ಟ್ರಿಗೆ ಹಂಸಲೇಖ ಬಂದಿದ್ದರು, ಇನ್ನೂ ಪ್ರೇಮಲೋಕ ಬಿಡುಗಡೆ ಆಗಿರಲಿಲ್ಲ. ನೀವೇ ಕರೆಸಿದ್ದ? ಹೌದು, ನಾವೇ ಕರೆಸಿದ್ದು. ಅಲ್ಲಿ ಶ್ರೀನಗರ ಕಿಟ್ಟಿ ಇದಾರಲ್ಲ, ಆಗ ಕಿಟ್ಟಿ ಒಬ್ಬ ಬಾಲನಟ ಅಷ್ಟೇ. ಅವನ ಖಾಸಾ ಭಾವ ಶ್ರೀಕಂಠಯ್ಯ ಅಂತ, ಅವರು ಇಲ್ಲ ಈಗ. ಅವರು ಹಂಸಲೇಖ ಜೊತೆ ಚೆನ್ನಾಗಿದ್ದರು. ಒಂದು ಸಾರಿ ನಾವು ಜೋಕುಮಾರ್ ಸ್ವಾಮಿ ನಾಟಕ ಮಾಡಬೇಕಾಯ್ತು. ಜೋಕುಮಾರ್ ಸ್ವಾಮಿ ನಾಟಕಕ್ಕೆ ಹಂಸಲೇಖ ಅವರು ಅದ್ಭುತವಾದ ಒಂದು ರಾಗ ಸಂಯೋಜನೆ ಮಾಡಿದರು ಆ ಹಾಡುಗಳಿಗೆ. ಅದಕ್ಕಾಗಿ ಅವ್ರನ್ನೇ ಕರೆಸಿ ಮೇಳದಲ್ಲಿ ಕೂರಿಸಿ ಆ ಒಂದು ನಾಟಕನ ಮಾಡಿದ್ವು. ನಾನಲ್ಲಿ ಒಂದು ಹಿಮ್ಮೇಳಿ ಅಂತ ಒಂದು ಪಾತ್ರ ಬರುತ್ತೆ, ಆ ಪಾತ್ರ ಮಾಡಿದ್ದೆ. ನಾನು ಕಂಬತ್ತಳ್ಳಿಯವರು ಇಬ್ಬರು ಸೇರಿಕೊಂಡು ಆ ಪಾತ್ರಗಳನ್ನು ಮಾಡಿದ್ವು. ಆಮೇಲೆ CGK ಅವರು ಕುಬಿ ಮತ್ತು ಇಯಾಲ ಅಂತ ನಾವು ಒಂದು ನಾಟಕ ಮಾಡಿದಾಗ ತೇಜಸ್ವಿ ಅವ್ರದ್ದು, ಆ ನಾಟಕಕ್ಕೆ ಲೈಟಿಂಗ್ ಮಾಡೋದಕ್ಕೆ CGK ಅವರು ಬಂದಿದ್ದರು. ಕೃಷ್ಣ ಆಲ್ನಹಳ್ಳಿಯವರ ಕಾಡು ಸಿನಿಮಾ ಬಂದಿತ್ತು, ಕಾದಂಬರಿ ಬಂದ ಮೇಲೆ ಸಿನಿಮಾ ಬಂತು. ಅದನ್ನು ನಾಟಕ ರೂಪಕ್ಕೆ ನಮ್ಮ NGF ಕಾರ್ಖಾನೆಯಲ್ಲೇ ಇದ್ದಂಥ ನಾಗರಾಜ್ ಹಾಗೂ ರಾಜಶೇಖರ್ ಶಾಂತಿಗ್ರಾಮ ಅಂತ ಇಬ್ಬರು ಬರಹಗಾರರು, ನಾಗರಾಜ್ ಅವರು ಡೈರೆಕ್ಟ್ರು ಕೂಡ ಇವತ್ತಿಗೂ ಇದ್ದಾರೆ. ಅವರು ಅದನ್ನು ನಾಟಕ ರೂಪಕ್ಕೆ ತಂದು ಅದನ್ನು ನಾಟಕ ಮಾಡಿದ್ವು. ಆ ನಾಟಕದಲ್ಲಿ ಪಾತ್ರ ಮಾಡೋದಕ್ಕೆ ಉಮಾಶ್ರೀ ಅವ್ರನ್ನ ಕರೆಸಿದ್ರು. ಉಮಾಶ್ರೀ ಅವರು ರಂಗಭೂಮಿಗೆ ಬರಬೇಕಾದ್ರೆ NGF ಕೂಡ ಒಂದು ಕಾರಣ. ಹೇಗೆ? ಅವರು ಆಮೇಲೆ ರಂಗ ಸಂಪ್ರದಾಯಕ್ಕೆಲ್ಲ ಸೇರಿಕೊಂಡ್ರು. ಬಟ್ NGFನಲ್ಲಿ ಈ ಮಂತ್ಲಿ ನಾಟಕಗಳಿಗೆ ಲೇಡಿ ಆರ್ಟಿಸ್ಟ್ ಬೇಕಾದಾಗ ನಾವು ಲೇಡಿ ಆರ್ಟಿಸ್ಟ್ಗಳನ್ನ ಕರೆಸ್ತಾ ಇದ್ವಲ್ಲ, ಆವಾಗ ಉಮಾಶ್ರೀ ಅವರು ಕೂಡ ಬಂದಿದ್ದರು. ನಮ್ಮ ರಂಗರಿಂಗಣ ತಂಡದಲ್ಲಿ ಕೂಡ ಪಶ್ಚಾತ್ತಾಪ ನಾಟಕದಲ್ಲಿ ಅಭಿನಯಿಸಿದ್ದಾರೆ. ನನ್ನ ಜೊತೆ ತ್ರಿಶಂಕು ನಾಟಕದಲ್ಲಿ ಅವರೇ ಹೀರೋಯಿನ್ನು. ಹೀಗೆ ಅವರು ಆವಾಗೆಲ್ಲ 100 ರೂಪಾಯಿ 200 ರೂಪಾಯಿಗೆ ಸಂಭಾವನೆಗೆ ಕೂಡ ನಾಟಕಕ್ಕೆ ಬರ್ತಾಯಿದ್ರು. ಎಲ್ಲ ಕಷ್ಟದ ದಿನಗಳನ್ನು ನೋಡಿರುವಂಥವ್ರೆ. ಹೇಗಿತ್ತು ನಿಮ್ಮ ಅವರ ಬಾಂಧವ್ಯ? ಒಳ್ಳೆ ಆರ್ಟಿಸ್ಟ್. ನಮಗೇನು ಅವ್ರಿಗೇನು ಪ್ರಾಕ್ಟೀಸೇ ಬೇಕಿಲ್ಲ. ನಾವು ಸುಮ್ಮನೆ ಸ್ಕ್ರಿಪ್ಟ್ ಕೊಟ್ಬಿಟ್ರೆ ಬಂದ್ ಮಾಡ್ತೀನಿ ಹೋಗ್ರೋ ಅನ್ನೋರು, ಕೊನೆಗೆ ಬಂದು ಮಾಡೋರು ಅದೇ ರೀತಿಯಲ್ಲಿ. ಅಂದರೆ ನಿಮ್ಮ ಸಮಕಾಲೀನರಲ್ಲ? ಹೌದು, ಸಂಭಾವನೆ ಕೂಡ ಅಷ್ಟೇ. ಎಷ್ಟೋ ಸಾರಿ ನಾವು ಇವತ್ತಿಲ್ಲಮ್ಮ ನಾಳೆ ಕೊಡ್ತೀವಿ ಅಂದರೆ ಯಾವಾಗಲೂ ಕೊಡೋಗ್ರೋ ಎಲ್ಲೋಗ್ತೀರಾ ನೀವು ಅಂತ ಹೇಳೋರು. ಅಷ್ಟು ಇದಾಗಿ ನಮ್ಮ ಪಶ್ಚಾತ್ತಾಪ ನಾಟಕದಲ್ಲೂ ಅವರು ಒಂದು ಇಲ್ಲದೇ ಇರೋ ಪಾತ್ರನ ನಾವು ತೊಗೊಂಬಂದು ಸಂತಾನ ಲಕ್ಷ್ಮಿ ಅಂತ ಅವ್ರ ಕೈಲಿ ಪಾತ್ರ ಮಾಡಿಸ್ತಾ ಇದ್ವು. ತುಂಬ ಸ್ಟೇಜ್ಗೆ ಒಂದು ಕಳೆ ತರ್ತಾಯಿದ್ರು. ಆಮೇಲೆ ಭಾರತೀಪುರ ನಾಟಕ NGFನಲ್ಲಿ ಆದಾಗ ಹುಲಿವಾಹನ ಗಂಗಾಧರೇನವರು ಅವರು ಬಂದಿದ್ದರು ಅದನ್ನ ಡೈರೆಕ್ಟ್ ಮಾಡೋದಕ್ಕೆ. ಹೀಗೆ ಬೇರೆ ಬೇರೆ ನಮ್ಮ ಸಿಹಿ ಕಹಿ ಗೀತಾ ಅವರು ನಮ್ಮ ಸಂದರ್ಭ ನಾಟಕದಲ್ಲಿ ಪಾತ್ರ ವಹಿಸೋದಕ್ಕೆ ಬಂದಿದ್ದರು. ಇವತ್ತು ನೀವು ಚಿತ್ರರಂಗದಲ್ಲಿ ನೋಡೋ ಎಷ್ಟೋ ಜನ ನಮ್ಮ NGF ಕಾರ್ಖಾನೆಯಲ್ಲಿ ನಾಟಕಗಳಿಗೆ ಬಂದಿರುವಂಥ ಉದಾಹರಣೆಗಳಿದೆ. ಜೊತೆಗೆ ಫ್ಯಾಕ್ಟ್ರಿನಲ್ಲೇ ಎಷ್ಟೋ ಜನ ಆರ್ಟಿಸ್ಟ್ಗಳಿದ್ದರು. ನಿಮಗೆ ಸಿಲ್ಲಿಲಲ್ಲಿನಲ್ಲಿ ಒಬ್ಬ ಕಾನ್ಸ್ಟೇಬಲು ಇನ್ಸ್ಪೆಕ್ಟ್ರು ಬರ್ತಾರಲ್ಲ,
ಇವರು ರಾಜೇಶ್ ಅಂತಲೇ ಏನೋ ಇದೆಯಲ್ಲ ಹೆಸರು. ಅರೆ ಕ್ಯಾ ಕರೆಗಾರೆ, ಏರೋಪ್ಲೇನ್ ಮೇ ಚಪಾತಿ ಕರೆಗಾರೆ ಅಂತ. ಹೌದು, ರಾಗಿ ಮುದ್ದೆನೂ ಕರೆಗಾರೆ, ರಾಗಿ ರೊಟ್ಟಿನೂ ಕರೆಗಾರೆ ಅಂತಾರಲ್ಲ. ಅವರ ಹೆಸರು ಪೂರ್ಣೇಂದ್ರ ಶೇಖರ್ ಅಂತ. ಪೂರ್ಣೇಂದ್ರ ಶೇಖರ್ ಅವರು ನಮ್ಮ ಫ್ಯಾಕ್ಟ್ರಿನಲ್ಲಿದ್ದರು. ಸರಿಗಮ ವಿಜಯ್ ಅವರು ನಮ್ಮ ಫ್ಯಾಕ್ಟ್ರಿನಲ್ಲಿ ಎಂಪ್ಲಾಯಿ ಆಗಿದ್ದರು. ಬೇಕಾದಷ್ಟು ಜನ ಇದ್ದರು. ಹಾಗಾಗಿ ಸಿನಿಮಾಗಳಿಗೆ ಹೋಗಬೇಕು ಅಂದಿದ್ರೆ ಖಂಡಿತವಾಗಿಯೂ ಹೋಗ್ಬೋದಾಗಿತ್ತೇನೋ. ಪುಟ್ಟಣ್ಣನವರು ಕರೆದಾಗ್ಲೂ ಹೋಗ್ಬೋದಾಗಿತ್ತು, ಅಥವಾ ಮುಂದೆನೂ ಬೇಕಾದಷ್ಟು ಸಿನಿಮಾಗಳಲ್ಲಿ ಮಾಡ್ಬೋದಾಗಿತ್ತೇನೋ. ಕೆಲವರೆಲ್ಲ ಹೋದರು, ಸಣ್ಣ ಪುಟ್ಟ ಪಾತ್ರಗಳನ್ನು ಅಭಿನಯಿಸಿ ಬಂದರು. ಸರಿಗಮ ವಿಜಯ್ ಅವರು ದೊಡ್ಡದಾಗೇ ಬೆಳೆದರು. ಆದರೆ ನಮಗೆಲ್ಲ ಏನಾಗಿತ್ತು ಅಂದರೆ, ನಾವು ಯಾವುದೇ ಹವ್ಯಾಸವನ್ನು ಇಟ್ಕೊಂಡ್ರು ನಮ್ಮ ಮೊದಲ ಆದ್ಯತೆ ಫ್ಯಾಮಿಲಿ. ಯಾಕೆಂದರೆ ನಾವು ಜೀವನ ಮಾಡೋದೇ ಒಂದು ಮದುವೆ ಮಾಡಿಕೊಂಡು ಮಕ್ಕಳೆಲ್ಲ ಮಾಡಿಕೊಂಡು ನಾವು ಒಂದು ಸಂಸಾರ ಅಂತ ಕಟ್ಕೊಂಡ್ಮೇಲೆ ಮೊದಲು ನಾವು ಆ ಸಂಸಾರಕ್ಕೆ ವಿಧೇಯರಾಗಿರಬೇಕು, ಅದಕ್ಕೆ ಸರಿಯಾಗಿ ನಡ್ಕೋಬೇಕಲ್ವ, ಬದ್ಧತೆ ಇದೆ, ಅದು ನಮ್ಮ ಬದ್ಧತೆ ಇರಬೇಕು ಅಂತ ನಾವು ಆ ರೀತಿಯ ಒಂದು ಮನೋಭಾವವನ್ನು ಇಟ್ಕೊಂಡು ಬಂದವನು. ಯಾಕೆಂದರೆ ನನ್ನ ಸಾಹಿತ್ಯ ಇರ್ಬೋದು, ರಂಗಭೂಮಿ ಇರ್ಬೋದು, ಸಂಗೀತ ಇರ್ಬೋದು, ಯಾವುದೇ ಒಂದು ಆಸಕ್ತಿಗಳಿಗೆ ನನ್ನ ಹೆಂಡತಿ ಲೀಲಾ ಮಂಜುನಾಥ್, ಆಕೆಯ ಒಂದು ಪ್ರೋತ್ಸಾಹ, ಜೊತೆಗೆ ನಾನು ವಾರಪತ್ರಿಕೆಗೆ ಸಾಯಂಕಾಲ ಹೋಗ್ತಾ ಇದ್ದಿದ್ದು. NGF ಕೆಲಸ ಮುಗಿಸಿ ವಾರಪತ್ರಿಕೆಗೆ ಹೋಗಿ ಅಲ್ಲಿ ಕೆಲಸ ಮುಗಿಸಿ ಬಸ್ ಹಿಡ್ಕೊಂಡು BTM ಲೇಔಟ್ಗೆ ನಾನು ಎಲ್ಲೋ 9th ಬ್ಲಾಕಲ್ಲಿ ಇಳಿದು ನಡ್ಕೊಂಡು ಮನೆಗೆ ಬರಬೇಕು. ಅಷ್ಟು ಹೊತ್ತಿಗೆ ಇಬ್ಬರು ಚಿಕ್ಕ ಮಕ್ಕಳನ್ನು ಅವಳು ಸಾಕಬೇಕಿತ್ತು, ಹೋಮ್ವರ್ಕ್ ಮಾಡಿಸ್ಬೇಕಿತ್ತು, ಬೆಳಗ್ಗೆ ಅವ್ರನ್ನ ಸ್ಕೂಲಿಗೆ ಕಳಿಸ್ಬೇಕಿತ್ತು. ಒಂದು ರೀತಿಯಲ್ಲಿ ನಾವು ಸಂಸಾರದ ರಥ ಎಳೆಯೋದಕ್ಕೆ ದುಡಿಮೆ ಮಾಡ್ತಾಯಿದ್ರೆ, ಇವರು ಆ ದುಡಿಮೆ ಇಲ್ಲದಂಥ ಬೇರೆ ದುಡಿಮೆ ಅಂದರೆ ಸಂಪಾದನೆ ಇಲ್ಲದಂಥ ದುಡಿಮೆನ ಮನೆ ಹೆಂಗಸರು ಮಾಡ್ಕೊಂಡು ಹೋದರು. ಮುಂದೆ ಮಕ್ಕಳು ಬೆಳೆದು ದೊಡ್ಡವರಾದ ಮೇಲೆ ಕೂಡ ಅವರೂ ನಮ್ಮ ಯಾವುದೇ ಒಂದು ಹವ್ಯಾಸಕ್ಕೆ ಅಡ್ಡಗಾಲ ಹಾಕಲಿಲ್ಲ. ಯಾಕಪ್ಪ ಬೇಕು ನಿನಗೆ, ವಯಸ್ಸಾಯಿತು, ಮನೇಲಿ ಕೂತ್ಕೋ, ಈ ಥರ ಯಾವತ್ತೂ ಹೇಳಿಲ್ಲ. ಇವತ್ತು ನನಗೆ 70 ವರ್ಷ ಆದರೂ ಇವತ್ತಿಗೂ ನನ್ನ ಮಕ್ಕಳು ಆ್ಯಕ್ಟಿವ್ ಆಗಿರೋ, ನಿನಗೇನು ಇಷ್ಟನೋ ಅದು ಮಾಡ್ಕೊಂಡು ಹೋಗು ಅಂತ ಹೇಳ್ತಾರೆ. ಅದರಿಂದ ನಾನು ಅಷ್ಟೇ, ನನ್ನ ಮೊದಲ ಆದ್ಯತೆ ಸಂಸಾರ, ಅದಕ್ಕೆ ನಾನು ಬದ್ಧನಾಗಿರಬೇಕು ಅಂತ. ಆ ಬದ್ಧತೆನ ಬಿಟ್ಟು ನಾವು ಹೋಗಿದ್ದಿದ್ರೆ ಬಹುಶಃ ರಂಗಭೂಮಿಲೂ ದೊಡ್ಡದನ್ನು ಸಾಧನೆ ಮಾಡ್ಬೋದಾಗಿತ್ತೇನೋ, ಪದವಿಗಳನ್ನು ಗಳಿಸ್ಬೋದಾಗಿತ್ತೇನೋ, ಸಿನಿಮಾಗಳಲ್ಲೂ ಸಣ್ಣ ಪುಟ್ಟ ಪಾತ್ರಗಳನ್ನು ಮಾಡ್ಬೋದಾಗಿತ್ತೇನೋ. ಮಾಡಲಿಲ್ಲ. ಆದರೆ ಆಮೇಲೆ ಮುಂದೆ ಅವಕಾಶ ಸಿಕ್ತು. ಕಂಫರ್ಟಬಲ್ ಆಗಿದ್ದಾಗ ನಮ್ಮ ಒಂದು ಕಿರುಚಿತ್ರ ಮಾಡಿದ್ವು, ನಿರಾಕೃತ ಅಂತ. ನಾವೇ ಅದನ್ನ ಪ್ರೊಡ್ಯೂಸ್ ಮಾಡಿದ್ವು, ನನ್ನದೇ ರೈಟಿಂಗು. ರವೀಂದ್ರ ಅಂತ ಅದನ್ನ ಡೈರೆಕ್ಟ್ ಮಾಡಿದ್ರು. ಅದಾದಮೇಲೆ ಅವರು ಮಠ ಅಂತ ಒಂದು ಸಿನಿಮಾ ತೆಗೆದಾಗ ಅದರಲ್ಲಿ ನನಗೆ ಒಂದು ಪುಟ್ಟ ಪಾತ್ರ ಕೊಟ್ಟರು, ಸನ್ಯಾಸಿ ಪಾತ್ರ. ಇತ್ತೀಚೆಗೆ ಅದು ಬಿಡುಗಡೆ ಆಯಿತು, ಲಾಸ್ಟ್ ಇಯರು. ಅದಕ್ಕೂ ಮುಂಚೆ ಇದು ಕಥೆಯಲ್ಲ ಜೀವನ ಅಂತ ಒಂದು ಸಿನಿಮಾ ಮಾಡೋದಕ್ಕೆ ಹೊರಟರು. ಆದರೆ ಅದು ಅರ್ಧದಲ್ಲಿ ನಿಂತೋಯ್ತು. ಆ ಸಿನಿಮಾಗೆ ನನ್ನಿಂದ ಒಂದು ಸುಂದರವಾದ ಹಾಡನ್ನು ಬರೆಸಿದ್ರು. ಶ್ರೀಗುರು ಅವರು ಅದಕ್ಕೆ ರಾಗ ಸಂಯೋಜನೆ ಮಾಡಿದ್ರು, ಚೇತನ್ ಅವರು ಅದನ್ನು ಹಾಡಿದ್ರು. ತುಂಬ ಅದ್ಭುತವಾಗಿ ಬಂದಿತ್ತು ಹಾಡು. ಆದರೆ ಸಿನಿಮಾನೇ ಬರಲಿಲ್ವಲ್ಲ. ಸಿನಿಮಾನೇ ಬರಲಿಲ್ಲ ಅಂದಾಗ ಹಾಡು ವೇಸ್ಟ್ ಆಯಿತು. ಯಾಕಿಂಥ ವೇದನೆ ಹೇಳು ತಂದೆ, ಯಾವ ತಪ್ಪ ಕಂಡೆ, ಹೀಗೆ ಸ್ಟಾರ್ಟ್ ಆಗೋ ಒಂದು ಶೋಕಗೀತೆ. ಹೀರೋ ಮೇಲೆ ಚಿತ್ರಣ ಆಗಬೇಕಾಗಿತ್ತು. ಸಿನಿಮಾನೇ ಬರಲಿಲ್ಲ ಅಂದಾಗ ಹಾಡು ಹೋಯಿತು. ಆಮೇಲೆ ಆಸ್ಕರ್ ಕೃಷ್ಣ ಅವರು ಒಂದು ಮನಸ್ಸಿನ ಮರೆಯಲ್ಲಿ ಅಂತ ಒಂದು ಸಿನಿಮಾ ಮಾಡಿದ್ರು. ಅದರಲ್ಲಿ ಒಂದು ಹಾಡು ಬರ್ಸಿದ್ರು, ಬ್ಯಾಂಗ್ 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 ಬೆಂಗಳೂರು ಅಂತ. ಅದು ಸಿನಿಮಾನೂ ಓಡಲಿಲ್ಲ, ಹಾಡು ಸಕ್ಸಸ್ ಆಗಲಿಲ್ಲ. ಮತ್ತು ನನಗೆ ಅದೇನೆ ನೀವು ಹೇಳ್ದಂಗೆ ಮತ್ತೆ ಯಾಕೆ ಟ್ರೈ ಮಾಡಬಾರ್ದು, ಆ ಥರದ ಮನೋಭಾವ ಇಲ್ಲ. ಯಾಕೆಂದರೆ ಮಾಡೋದಕ್ಕೆ ಕೈ ತುಂಬ ಕೆಲಸ ಇದೆ. ಯಾವುದೋ ಒಂದು ಕೆಲಸದಲ್ಲಿ ನಾವು ವ್ಯಸ್ತರಾಗಿರಬೇಕು. ನೀವು ಬದ್ಧತೆ ಬಗ್ಗೆ ಮಾತಾಡ್ತಿದ್ರಿ, ಫ್ಯಾಮಿಲಿ, ಕುಟುಂಬ. ಹೌದು. ಲೀಲಾ ಮೇಡಮ್ ಅವರು ಹೌದು ನಿಮ್ಮನ್ನು ಹೇಗೆ ಒಪ್ಕೊಂಡ್ರು ಹೌದು ಮದುವೆ ಆಗಲಿಕ್ಕೆ? ನೀವಿಷ್ಟೆಲ್ಲ ಸಕಲ ಕಲಾವಲ್ಲಭ ಬಿಟ್ಟಿದ್ರಿ, ಹೇಗೆ ತೊಗೊಂಡ್ರು ಅದನ್ನು ಅವರು? ನಮ್ಮದು ಲವ್ ಮ್ಯಾರೇಜು. 1980 ಫೆಬ್ರವರಿ 27 ನನ್ನ ಮದುವೆ ಆಗಿದ್ದು. ಅದಕ್ಕೆ ಒಂದು ವರ್ಷ ಮುಂಚೆನೇ ನಾವು ಪತ್ರ ವ್ಯವಹಾರ ಮಾಡ್ತಾಯಿದ್ವು. ನಮ್ಮದೇನು ಆವಾಗ ಮೊಬೈಲ್ ಫೋನ್ ಇರಲಿಲ್ಲ, ಅಥವಾ ಡೇಟಿಂಗು ಇದ್ದಂಥದ್ದು, ಲಿವಿಂಗ್ ಟುಗೆದರು ಅವೆಲ್ಲ ಇದ್ದಂಥ ಕಾಲ ಅಲ್ಲ. ಪತ್ರ ಪ್ರೇಮ. ಕರ್ಮವೀರ ಪತ್ರಿಕೆಯಲ್ಲಿ ಪತ್ರಮಿತ್ರರು ಅಂತ ಒಂದು ಕಾಲಮ್ ಬರ್ತಾಯಿತ್ತು. ಅಲ್ಲಿ ನಾನು ನನ್ನ ಒಂದು ಪ್ರೊಫೈಲ್ ಹಾಕಿದ್ದೆ, ಅವರು ಪ್ರೊಫೈಲ್ ಹಾಕಿದ್ರು. ಆಮೇಲೆ ಪತ್ರ ಬರೆದ್ರು. ಅವರಿಗೂ ಭೈರಪ್ಪನವ್ರ ಪುಸ್ತಕಗಳು ಅಂದರೆ ಭಾಳ ಇಷ್ಟ. ಅವರು ಓದಿನ ಒಂದು ಹುಚ್ಚಿದ್ದಂಥ ಹುಡುಗಿ, ನನಗೂ ಓದಿನ ಹುಚ್ಚಿತ್ತು, ಜೊತೆಗೆ ಈ ಹವ್ಯಾಸಗಳೆಲ್ಲ ಇತ್ತು. ಇದು ಪರಸ್ಪರ ಪರಿಚಯ ಆಗಿ ಆಮೇಲೆ ನಮ್ಮ ಮನೆಯವ್ರನ್ನ ಒಪ್ಪಿಸಿ ನಾವು ಮದುವೆ ಮಾಡಿಕೊಂಡ್ವು. ನನಗೆ 2 ಮಕ್ಕಳಿದ್ದಾರೆ. ವಿಕಾಸ್ ಅಂತ ನನ್ನ ದೊಡ್ಡ ಮಗ, ಕವನ ಅಂತ ಮಗಳು. ನಾನು ಕವನಗಳನ್ನು ಬರಿತಾ ಇದ್ದಾಗ ಹುಟ್ಟಿದವಳು, ಹಾಗಾಗಿ ಅವಳಿಗೆ ಕವನ ಅಂತಲೇ ಹೆಸರು ಇಟ್ಟಿದ್ದೀನಿ. ವಿಕಾಸ್ಗೆ ಮದುವೆ ಆಗಿದೆ. ಶ್ರುತಿ ಅಂತ ನನ್ನ ಸೊಸೆ. ಅವರಿಗೆ ಮುದ್ದಾದ 2 ಅವಳಿ ಜವಳಿ ಗಂಡು ಹೆಣ್ಣು ಮಕ್ಕಳಿವೆ. ಆರವ್ ಅದಿತಿ ಅಂತ. ಈಗ
3rd ಸ್ಟ್ಯಾಂಡರ್ಡ್ಗೆ ಹೋಗ್ತಾ ಇದ್ದಾರೆ. ಅಜ್ಜ ಅಂತ ಕರೀತಾರೆ ನನ್ನ. ಸೊ ನಾನಿವಾಗ ಮನೇಲಿ ಅಜ್ಜ ಆಗ್ಬಿಟ್ಟಿದ್ದೀನಿ, 70 ವರ್ಷದ ಅಜ್ಜ. ಇಲ್ಲ, ಇನ್ನೂ ಯುವ ಪ್ರೇಮಿಯಾಗೇ ಇದ್ದೀರಿ ನೀವು, ಅದು ನಮಗೆ ಕಾಣಿಸ್ತಿದೆ. ನೀವು ಆ ಥರ ಅಂದ್ಕೊಂಡಿದ್ರಿ, ಬಟ್ ಸತ್ಯ ಕೂಡ ಹೌದು, ನೀವು ಯುವ ಪ್ರೇಮಿನೇ. ಆ ಏನು ಯುವ ಅಂತ ಹೇಳ್ತೀವಲ್ಲ, ಯೂತ್ಫುಲ್ನೆಸ್ಸು ಫುಲ್ಲಲ್ಲಿ ನಿಮಗೆ ಕಾಣಿಸ್ತಿದೆ. ಎಲ್ಲಿ ಮದುವೆ ಆಗಿದ್ದು ನೀವು? ಅವರು ಯಾವ ಊರಿನವರು? ಅವರಿಲ್ಲೇ ತುಳಸಿ ತೋಟ, ಮಲ್ಲೇಶ್ವರಂ, ಬೆಂಗಳೂರು. ತುಳಸಿ ತೋಟ ಬೆಂಗಳೂರು ಹೃದಯ ಭಾಗ, ಮೆಜೆಸ್ಟಿಕ್ಕು ಅಲ್ಲಿದ್ದಿದ್ದು. ಆಮೇಲೆ ಅವರ ತಂದೆಯವರು HAL ಅಲ್ಲಿ ಕೆಲಸ ಮಾಡ್ತಾಯಿದ್ರು, ನಾನು NGF ಅಲ್ಲಿ ಕೆಲಸ ಮಾಡ್ತಾ ಇದ್ದಿದ್ದು. ಅವರು NGF ಅಲ್ಲಿ ಯಾರ್ಯಾರನ್ನೋ ವಿಚಾರಿಸಿದ್ರು, ಹುಡುಗ ಹೇಗೆ ಏನು ಎತ್ತ ಅಂತ. ನಾಟಕ ಎಲ್ಲ ಮಾಡ್ತಾನೆ, ಅದು ಇದು ಒಳ್ಳೆ ಹುಡುಗ ಅಂತ ರಿಪೋರ್ಟ್ ಬಂದಿದೆ. ಆಮೇಲೆ ಒಪ್ಕೊಂಡ್ರು, ಮದುವೆ ಆಯಿತು. ಈಗ ನಮ್ಮದು 44 ವರ್ಷಗಳ ಸಾಂಸಾರಿಕ ಜೀವನವನ್ನು ಮುಗಿಸಿ ಮುಂದಕ್ಕೆ ಇನ್ನು ಕೇವಲ 6 ವರ್ಷದಲ್ಲಿ ನಾವು ಅದನ್ನು ಸೆಲೆಬ್ರೇಟ್ ಮಾಡೋಣ ಸರ್. ಖಂಡಿತ ಮಾಡ್ತೀವಿ. ಯಾಕಂದರೆ ನನ್ನ ತಂದೆ ಹರಿಹರಪುರ B. ಸುಬ್ರಹ್ಮಣ್ಯಂ ಅವರು 86ನೇ ವಯಸ್ಸಿನಲ್ಲಿ ನಮ್ಮ ಹರಿಹರಪುರ ಶ್ರೀಮಠದ ಒಂದು ಪ್ರಕಟಣೆ ಸ್ವಯಂ ಪ್ರಕಾಶ್ ಅಂತ ಒಂದು ಪತ್ರಿಕೆಗೆ ಸಂಪಾದಕರಾದರು 86ನೇ ವಯಸ್ಸಿನಲ್ಲಿ. ಅವರು 100 ವರ್ಷ ಆದಾಗ ಒಂದು ಸಂಪಾದಕೀಯ ಬರೆದರು. ಈ ಪತ್ರಿಕೆಯ ಸಂಪಾದಕನ ಕೆಲಸ ಸಿಕ್ಕಿದ್ರಿಂದಲೇ ಬಹುಶಃ ನಾನು 100 ವರ್ಷಗಳನ್ನು ಕಳೆದೆ. ಇದು ನನ್ನನ್ನು ತುಂಬ ಮಾನಸಿಕವಾಗಿ, ದೈಹಿಕವಾಗಿ, ಆರೋಗ್ಯವಂತನನ್ನಾಗಿ ಇಟ್ಟಿದೆ ಅಂತ ಬರ್ಕೊಂಡಿದ್ರು. 102 ವರ್ಷಗಳು ಬದುಕಿದ್ದು ಅವರು ತುಂಬು ಜೀವನವನ್ನು ನಡೆಸಿ ಹೋದರು. ಅವರಿಗೆ ಮಠದಿಂದ ವಾರ್ಷಿಕ ಪ್ರಶಸ್ತಿ ಕೂಡ ಕೊಟ್ಟರು. ಹೌದೌದು, ಅವರಿಗೆ 100 ವರ್ಷ ಆದಾಗ 100 ಹೆಜ್ಜೆ 100 ನಮನ ಅಂತ ಹೇಳಿ ಒಂದು ಸ್ಮರಣ ಸಂಚಿಕೆ, ಜೊತೆಗೆ ಇಡೀ ಊರಿನಲ್ಲಿ ಒಂದು ಮೆರವಣಿಗೆ, ಇದೆಲ್ಲ ಮಾಡಿದ್ರು. ನಮಗೆ ಬರುತ್ತೆ ಅದು ಪುಸ್ತಕ. ಹಾಂ, ಸ್ವಯಂ ಪ್ರಕಾಶ ಪ್ರತಿ ಇದರಲ್ಲಿ. ಸ್ವಯಂ ಪ್ರಕಾಶದಲ್ಲಿ ಪದಬಂಧ ನಾನೇ ಮಾಡೋದು. ಪದಬಂಧ ನಾನೇ ರಚನೆ ಮಾಡೋದು. ಯಾಕೆಂದರೆ ನನಗೆ ವಾರಪತ್ರಿಕೆಯಲ್ಲಿ ಇದ್ದಾಗಲಿಂದ ಪದಬಂಧ ಮಾಡೋದೊಂದು, ರಚನೆ ಮಾಡೋದೊಂದು ಹವ್ಯಾಸ. ಅಲ್ಲಿ ಮೃಗೇಂದ್ರ ಭಟ್ ಅಂತ ಒಬ್ಬರು ಮಾಡ್ತಾಯಿದ್ರು. ಅವ್ರು ಯಾವುದೋ ಒಂದು ಹೋಟೆಲ್ ಉದ್ಯಮಕ್ಕೆ ಹೋಗಿ ಅದನ್ನ ನಿಲ್ಲಿಸ್ಬಿಟ್ಟಿದ್ರು. ವೈಕುಂಠರಾಜ್ ಅವರು ತಲೆ ಮೇಲೆ ಕೈ ಹೊತ್ಕೊಂಡು ಕೂತಿದ್ರು. ಇವನು ಮೃಗೇಂದ್ರ ಬೇರೆ ಕಳಿಸ್ತಾ ಇಲ್ಲ ಕಣ ಪದಬಂಧ, ಏನು ಮಾಡೋದು ಅಂದರು. ಸರ್ ನಾನು ಮಾಡಲ ಅಂದೆ. ಮಾಡ್ತೀನ ಮಾಡ ಅಂದರು. ಪದಬಂಧ ರೆಡಿ ಮಾಡ್ಕೊಂಡು ಹೋಗಿ ಕೊಟ್ಟೆ. 9ಕ್ಕೆ 9 ಮನೆದು 89 ಅಂಕಣಗಳಿರುತ್ತೆ, ಅದರಲ್ಲಿ ಪದಗಳನ್ನು ತುಂಬಿ ಅದಕ್ಕೆ ನಾವು ಇದು ಕೊಡೋದು. ಇಂಗ್ಲೀಷಲ್ಲಿ ಕ್ರಾಸ್ ವರ್ಡ್ಸ್ ಅಂತ. ಹೌದು, ಕ್ರಾಸ್ ವರ್ಡ್ಸ್. ಅದನ್ನು ರಚನೆ ಮಾಡೋದಕ್ಕೆ ಪ್ರಾರಂಭ ಮಾಡಿದೆ. ಅವರದ್ದೇ ಹರಿಣಿ ಪತ್ರಿಕೆ ಇತ್ತಲ್ಲ, ಸಿನಿಮಾ ಪತ್ರಿಕೆ, ಅದಕ್ಕೆ ಕೂಡ ಸಿನಿಮಾ ಪದಬಂಧ ಮಾಡೋದಕ್ಕೆ ಶುರು ಮಾಡಿದೆ. ಅದಕ್ಕಾಗಿ ನಮಗೆ ಸಿನಿಮಾಗಳ ಹೆಸರು ಇದೆಲ್ಲ ಮಾಡಬೇಕಾಗಿತ್ತು. ಸ್ವಲ್ಪ ಸುಲಭ ಅನಿಸ್ತಿತ್ತು. ಕೊನೆಗೆ ಕ್ರೀಡಾ ಪದಬಂಧನೂ ಮಾಡಿದೆ. ಕ್ರೀಡಾ ಪತ್ರಿಕೆ, ರಾಜು ಪತ್ರಿಕೆಗೆ ಅದನ್ನು ಕೂಡ ಮಾಡಿದೆ. ಇದೆಲ್ಲ ಹೇಗಾಯಿತು ಅಂದರೆ, ನಮಗೆ ಈ ನಾಟಕಗಳ ಒಂದು ಹವ್ಯಾಸ ಬೆಳೆದಿತ್ತಲ್ಲ, ನಾಟಕಗಳನ್ನ ಎಲ್ಲರೂ ಪ್ರದರ್ಶನ ಮಾಡಬೇಕು. ಬರೀ ಸ್ಪರ್ಧೆಗಳು ಅದು ಇದನ್ನು ಎಲ್ಲೋ ಅಲ್ಲೊಂದು ಇಲ್ಲೊಂದು ವರ್ಷಕ್ಕೆ ಒಂದೇ ಸ್ಪರ್ಧೆ ನಡೆಯೋದು. NGF ಅಲ್ಲಿ ನಮಗೆ ಒಂದೇ ಅವಕಾಶ ಕೊಡೋದು, ಮಂತ್ಲಿ ಪ್ರೋಗ್ರಾಮು. ಅದು ಬಿಟ್ಟರೆ ವರ್ಷಕ್ಕೆ 1-2-3 ಸ್ಪರ್ಧೆ ನಡೀತಾ ಇತ್ತು. ಆ ಸ್ಪರ್ಧೆಗಳಿಗೆ ಹೋಗ್ತಾಯಿದ್ದು. ಆದರೆ ನಾಟಕ ಮಾಡಬೇಕು ಅನ್ನೋ ತೆವಲು ಇರುತ್ತಲ್ಲ, ಅದನ್ನು ತೀರಿಸ್ಕೊಳ್ಳೋದು ಹೆಂಗೆ ಅಂತ. ಈಗಲೂ ಇದೆಯಾ ನಿಮಗೆ? ಈಗಿಲ್ಲ. ಈಗ ಯಾಕೆಂದರೆ ನಮ್ಮ ನಿರ್ದೇಶಕರೇ HS ಪ್ರಕಾಶ್ ಅವರು ತೀರ್ಕೊಂಡ್ರು. ಆಮೇಲೆ ಇನ್ನೊಬ್ಬ ಅದ್ಭುತ ಕಲಾವಿದ ಇದ್ದ K. ವಿಶ್ವನಾಥ್ ಅಂತ, ಕಾಸರಗೋಡ್ನವನು, ಮಲಯಾಳಿ ಮೂಲ ಭಾಷೆ, ಆದರೆ ತುಂಬ ಅದ್ಭುತವಾಗಿ ಕನ್ನಡ ಮಾತಾಡ್ತಾ ಇದ್ದ, ಒಳ್ಳೆ ಹಾಸ್ಯ ಕಲಾವಿದ. ಅವನು ಹೋಗ್ಬಿಟ್ಟ. ಈಗ ನಾವು ಬರೀ ಒಂದು 3-4 ಜನ ಕಲಾವಿದರು ಇದ್ದೀವಿ. ನಮ್ಮ ತಂಡವೂ ಇಲ್ಲ ಈಗ. ನಿಮ್ದು ಯಾವುದಿತ್ತು ತಂಡ? ಅದು ನಮ್ಮದು ರಂಗರಿಂಗಣ ಅಂತ ಪ್ರಕಾಶ್ ಕಂಬತ್ತಳ್ಳಿಯವರು ಹುಟ್ಟು ಹಾಕಿದ ತಂಡ. ಅದನ್ನು ನಾನು, ಪ್ರಕಾಶ್, ವಿಶ್ವನಾಥ್, ಸಚ್ಚಿದಾನಂದ ಮೂರ್ತಿ ಅಂತ 4 ಜನ ಮುಂದುವರಿಸ್ಕೊಂಡು ಹೋದ್ವು. ಈ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಇವತ್ತು ಹೊಸ ರಿಸರ್ವ್ ಬ್ಯಾಂಕ್ ಎದುರುಗಡೆ ಇದೆಯಲ್ಲ, ಮಿಥಿಕ್ ಸೊಸೈಟಿ, ಅಲ್ಲಿ ಅದರ ಕಚೇರಿ ಇತ್ತು. ಆಮೇಲೆ ಈಗ ಕನ್ನಡ ಭವನಕ್ಕೆ ಬಂದಿರೋದು. ಕನ್ನಡ ಭವನಕ್ಕೆ ಬಂದ ಮೇಲೆ ನಾವು ಅಲ್ಲಿ ಹೋಗಿಲ್ಲ, ಆ ಇಲಾಖೆ ಒಳಗೆ ಕಾಲಿಟ್ಟಿಲ್ಲ. ಆದರೆ ಇಲ್ಲಿದ್ದಾಗ ನಮ್ಮ ತಂಡದಿಂದ ಅಲ್ಲಿ ನಾವು ಸ್ಪರ್ಧೆಗಳಲ್ಲಿ ಬಹುಮಾನ ತೊಗೊಂಡಿದ್ದು, ಇದನ್ನೆಲ್ಲ ನಾವು ರೆಕಾರ್ಡ್ ಕೊಟ್ಬಿಟ್ಟು ನಮಗೆ ಒಂದು ನಾಟಕ ಕೊಡಿ ಅಂತ ಕೇಳ್ತಾ ಇದ್ವು. ಬೇರೆ ಬೇರೆ ಸಂಸ್ಥೆಯವರು ಅವ್ರದ್ದು ಯಾವುದೋ ಒಂದು ವಾರ್ಷಿಕೋತ್ಸವ, ಜಾತ್ರೆ, ಅದು ಇದು ನಡೆಯುವಾಗ ನಮಗೆ ಒಂದು ನಾಟಕ ಸ್ಪಾನ್ಸರ್ ಮಾಡಿ ಅಂತ ಇಲಾಖೆಗೆ ಅರ್ಜಿ ಕೊಡ್ತಾರೆ. ಅಂದರೆ ಅವರು ನಾಟಕ ಬೇಕು ಅಂತ ಅರ್ಜಿ ಕೊಡ್ತಾರೆ, ನಾವು ನಮಗೆ ಅವಕಾಶ ಕೊಡಿ ಅಂತ ಅರ್ಜಿ ಕೊಡ್ತೀವಿ. ಅದೆರಡನ್ನೂ ಮ್ಯಾಚ್ ಮಾಡಿ ಅಲ್ಲಿಂದ ನಮಗೆ ಒಂದು 1500-1600 ರೂಪಾಯಿ ಸಹಾಯಧನ ಕೊಟ್ಟು ನಾಟಕಗಳನ್ನು ಆಡಿಸ್ತಾ ಇದ್ರು. ಅಲ್ಲಿ ಕೂಡ ಬೇಕಾದಷ್ಟು ಭ್ರಷ್ಟಾಚಾರ ನಡೀತಿತ್ತು. ಆವಾಗಲೇ ನಾಟಕಗಳನ್ನೇ ಪ್ರದರ್ಶನ ಮಾಡಿದೆ. ಈ ಅಸಿಸ್ಟೆಂಟ್ ಡೈರೆಕ್ಟರ್ಗಳನ್ನು ಅಡ್ಜಸ್ಟ್ ಮಾಡಿಕೊಂಡು ಆ ದುಡ್ಡನ್ನು ಅವರೊಂದಿಷ್ಟು ಇವರೊಂದಿಷ್ಟು ಅಂತ ಲಪಟಾಯಿಸೋದು, ಈ ಥರದ್ದೆಲ್ಲ ನಡೀತಾ ಇತ್ತು. ಬಟ್ ನಾವು ಯಾವತ್ತೂ ನಾಟಕ ಮಾಡದೆ ನಾಟಕದ ದುಡ್ಡು ತೊಗೊಂಡಿಲ್ಲ. ಆಮೇಲೆ ಎಲ್ಲೇ ಹೋದ್ರೂ ಮನೋರಂಜನಾತ್ಮಕವಾಗಿ ನಾಟಕ ಮಾಡ್ತಾಯಿದ್ವು. ಪಶ್ಚಾತ್ತಾಪ ನಾಟಕ ಅಂತೂ ನಮಗೆ ಕರ್ನಾಟಕದ ಮೂಲೆಯಲ್ಲೂ ಹೆಸರಾಗಿತ್ತು. ಆಮೇಲೆ ಯಾವುದೇ ಒಂದು ಸಂಸ್ಥೆಗೆ ನಾವು ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಆ ನಾಟಕನ ಅಲ್ಲಿ ಹೋಗಿ ಮಾಡಿದ್ರೂ, ಸರ್ ಮುಂದಿನ ವರ್ಷವೂ ನೀವೇ ಬನ್ನಿ ಅಂತ ಕರೆಯೋರು.
ನಾವು ಹಾಗೆ ಹೇಳೋಕ್ಕಾಗಲ್ಲ ರೀ, ನೀವು ಕನ್ನಡ ಸಂಸ್ಕೃತಿ ಇಲಾಖೆಗೆ ಪತ್ರ ಬರೀರಿ, ಇವ್ರನ್ನೇ ಕಳಿಸಿ ಅಂತ ಹೇಳಿ ಆವಾಗ ಕಳಿಸಿದ್ರೆ ನಾವು ಬರ್ತೀವಿ ಅಂತ ಹೇಳ್ತಾ ಇದ್ವು. ಬೇಕಾದಷ್ಟು ಕಡೆ ನಾಟಕಗಳನ್ನು ಮಾಡಿದ್ವು. ಆವಾಗ ಕೂಡ ನಾವು ಉಮಾಶ್ರೀ ಅವರ ಜೊತೆಯಲ್ಲಿ ಬೇಕಾದಷ್ಟು ಕಡೆ ಪ್ರವಾಸ ಮಾಡಿ ಅಲ್ಲೆಲ್ಲ ನಾಟಕಗಳನ್ನು ಮಾಡಿದ್ದು. ಅದೆಲ್ಲ ಒಂದು ಸುವರ್ಣ ಯುಗ, ಮರೆಯೋದಕ್ಕೆ ಸಾಧ್ಯ ಇಲ್ಲದೆ ಇರೋವಂಥದ್ದು. ಈಗ BL ಮತ್ತು HL ಇಲ್ಲೆಲ್ಲ ಲಲಿತ ಕಲಾ ಸಂಘಗಳೆಲ್ಲ ಇದಾವಲ್ಲ ಮೈಕೋದಲ್ಲಿ, ಹೌದು. ಆ ಸಮಕಾಲೀನ ಸಂದರ್ಭಗಳಲ್ಲಿ ಹೌದು, ನಿಮ್ದು NGF ಕೂಡ ಲಲಿತ ಕಲಾ ಸಂಘ, ಹೌದು. ಎಲ್ಲದರಲ್ಲೂ ಹೋಲಿಕೆ ಮಾಡಿಕೊಂಡ್ರೆ ನಿಮ್ಮದೇ ಸ್ವಲ್ಪ ಚೆನ್ನಾಗಿ ನಡೀತಿತ್ತ? ಇಲ್ಲ, ಆ ಥರ ಏನಿಲ್ಲ. ಒಂದೊಂದರಲ್ಲಿ ಒಬ್ಬೊಬ್ಬರು. ಅಂದರೆ NGFನಲ್ಲಿ ನಾಟಕಗಳಿಗೆ ತುಂಬ ಇತ್ತು, ITIನಲ್ಲಿ ಸಂಗೀತಕ್ಕೆ ತುಂಬ ಒಂದು ಇದಿತ್ತು. ನಮ್ಮಲ್ಲೂ ಸಂಗೀತ ಇತ್ತು. ಅಂದರೆ ಅಗ್ರೇಸರ ತಂಡ ಪ್ರಶಸ್ತಿ, ಟೀಮ್ ಚಾಂಪಿಯನ್ಶಿಪ್ಪು NGFೇ ತೊಗೋತಾ ಇದ್ದಿದ್ದು. 16-17 ವರ್ಷ ತೊಗೊಂಡಿದೆ. ನಾನಲ್ಲಿ ಒಬ್ಬ ಮುಖ್ಯ ನಟ ಆದರೂ ಕೂಡ ಸಂಗೀತದ ವಿಭಾಗಕ್ಕೆ ಹೋದರೆ ನಮ್ಮನ್ನು ಗ್ರೂಪ್ ಸಿಂಗರ್ಸ್ಗೆ ಹಾಕೋರು. ಗ್ರೂಪ್ನಲ್ಲಿ ಒಬ್ಬನಾಗಿ ನಾನು ಹಾಡ್ತಾ ಇದ್ದೆ. ಯಾಕೆಂದರೆ ನಾವು ಸಂಗೀತದಲ್ಲೇನೂ ಸಾಧನೆ ಮಾಡಿರಲಿಲ್ಲ, ಆದರೆ ಕಂಠ ಚೆನ್ನಾಗಿತ್ತು, ಹಾಡ್ತಾ ಇದ್ದೆ, ಅದಕ್ಕಾಗಿ ಗ್ರೂಪ್ ಸಾಂಗಿಗೆ ಹಾಕ್ತಾಯಿದ್ರು. ನಾಟಕಗಳಿಗೆ ಹೋದರೆ ನಾವೇ ಹೀರೋ ಆಗಿ ಅಭಿನಯಿಸ್ತಾ ಇದ್ವು. ಅಂದರೆ ಇಡೀ ಫ್ಯಾಕ್ಟ್ರಿ ನಾಟಕ ಅಂದಾಗ ನಮಗೆ ಸಣ್ಣ ಪುಟ್ಟ ಪಾತ್ರಗಳನ್ನು ಕೊಡ್ತಾಯಿದ್ರು. ಹೀಗೆ ಬೆಳ್ಕೊಂಡು ಬಂತು. ಅದು ಎಲ್ಲವೂ ನಮಗೆ ಒಂದು ರೀತಿಯಲ್ಲಿ ಇವತ್ತು ಈ ದಾರಿಗೆ ಬರೋದಕ್ಕೆ ಒಂದು ಮೂಲಧನ ಆಯಿತು ಅಂತ ಹೇಳ್ಬೋದು.